ಎಲ್ಗೆ ಎಲ್ಗ ಹೊರಗಡೆ ಹೊರಟಿದ್ಯಾ? ಅಮ್ಮ ಇಲ್ಲೇ ನಿನ್ಯ ಸುಮ್ಕೆ ಫ್ರೆಂಡ್ ಮನೆಗೆ ಓಡಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದೀನಿ. ನೀನ್ ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ. ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರೋದ್ ಕಲ್ತ್ಕ ಪಿತ್ರಿ. ಈಗಲೇ ಹೇಳಿದೀನಿ. ಯಾಕೆ ಆ ಲೋಪರ್ ನನ್ನ ಮಗನ್ ಮೀಟ್ ಮಾಡ್ಕೊಬಿಟ್ಟು ಅವನ ಜೊತೆ ಚಕ್ಕಂದ ಆಡಕ್ ಹೋಗ್ಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ. ನೀನ್ ಚಕ್ಕಂದ ಆಡಕ್ಕೆ ಲೇ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ಬಿದ್ದಿರೋ. ಒಬ್ಳೆ ಮಗಳು ಮುದ್ದು ಮಾಡ್ಬಿಟ್ಟು ಬೆಳೆಸಿದೀನಿ. ನಮ್ಮ ಅಮ್ಮ ಏನು ಮಾಡಕ್ಕಿಲ್ಲ ಅಂತ ಅನ್ಕೋಬೇಡ. ಕುತ್ತಿಗೆ ಮೇಲೆ ಕಾಲಿಕ್ ಬಿಡ್ತೀನಿ. ನಾನು ಈಗಲೇ ಹೇಳಿದೀನಿ, ನೀನು ಮದುವೆ ಆಗೋದು ಶಿವನೆನೆಯ. ಶಾನೆ ಏನಾದ್ರೂ ಮಾತಾಡಕ್ ಬಂದು ಸುಮ್ಕಿರಕ್ಕಿಲ್ಲ ನಾನು. ಇಷ್ಟು ದಿನ ಏನೋ ಸೈಲೆಂಟ್ ಆಗಿದ್ದೆ ಅಂದ್ರೆ ಇನ್ನು ಮುಂದೆ ಸೈಲೆಂಟ್ ಆಗಿದ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದ್ದೀನಿ ನೀನು. ಅಮ್ಮ ನಾನು ಯಾರನ್ನ ಇಷ್ಟಪಟ್ಟಿದ್ದೀನಿ ಅವ್ರನ್ನೇ ಮದುವೆ ಮಾಡ್ಕೊಂತೀನಿ ಅಂದ್ರೂ ನೀನು ಯಾಕಮ್ಮ ಫೋರ್ಸ್ ಮಾಡ್ತಾ ಇದೆಯಾ? ಶಿವನ್ ಮಾಡ್ಕ ಅಂತ ಹೇಳ್ಬಿಟ್ಟು ನಾನು ಶಿವನ್ ಮಾಡ್ಕೊಳ್ಳಲ್ಲ. ಶಿವನ್ ಮಾಡ್ಕೊಳಕ್ಕೆ ನನಗೆ ಇಷ್ಟನೂ ಇಲ್ಲ. ಅವನ ಹತ್ರ ಏನೈತೆ ಅಂತ ಹೇಳ್ಬಿಟ್ಟು ನಾನು ಶಿವನ್ ಮದುವೆ ಮಾಡ್ಕೋಬೇಕು? ಅತ್ತೆ ಮಗ ಅಂತ ಮಾತ್ರ ಮದುವೆ ಮಾಡ್ಕೋಬೇಕಾ? 10 ಪೈಸೆ ಆಸ್ತಿ ಇಲ್ಲ ಏನಿಲ್ಲ. ಅದೇ ನಾನಿವಾಗ ಮದುವೆ ಮಾಡ್ಕೊಳಕ್ಕೆ ಲವ್ ಮಾಡ್ತಿದ್ದೀನಲ್ಲ, ಹುಡುಗ ಎಷ್ಟು ರಿಚ್ ಅವನೇ ಗೊತ್ತೇನಮ್ಮ. ನೀವು ಕಳ್ಕೊಂಡಿರೋ ಆಸ್ತಿ ಎಲ್ಲನೂ ನಿಮಗೆ ಸಿಕ್ತತೆ. ನೀವೇನು ಯೋಚನೆ ಮಾಡಬೇಡ ಸರಿನಾ? ನೀನು ಮಾತ್ರ ಚೆನ್ನಾಗಿರೋ ಮನೆಗೆ ಮದುವೆ ಮಾಡ್ಕೊಂಡಿದ್ದೆ. ಅವಾಗ ನನ್ನನ್ನು ಮಾತ್ರ ಬಿಕಾರಿ ಕೊಟ್ಬಿಟ್ಟು ಮದುವೆ ಮಾಡ್ತಾ ಇದೆಯಾ? ಆ ಶಿವ ಹತ್ರ ಏನೈತಮ್ಮ? ಏನೈತೆ ಹೇಳು? ಕಾವ್ಯ, ಜಾಸ್ತಿ ನಾಲ್ಗೆ ಬಿಚ್ಬಿಟ್ಟು ಮಾತಾಡ್ತಾ ಇದೆಯಾ? ಮರ್ಯಾದೆ ಇರಲಿ. ನೀನು ಅಷ್ಟೇನಮ್ಮ. ನನ್ನ ಜಾಸ್ತಿ ಫೋರ್ಸಾಗಿ ಮದುವೆ ಮಾಡ್ಕ ಅಂತಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಅಷ್ಟೇನೆ ಹೇಳೋದು ಹೇಳಿದಿನಲ್ಲ, ನಾನು ಶಿವನ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನೀನು ಶಿವನೇ ಮದುವೆ ಮಾಡ್ಕೊಂತೀಯ? ಯಾವ ಕೋಟ್ಯಾಧೀಶ್ವರನು ಬೇಡ. ಅವನು ಗುಣದಾಗೆ ಶ್ರೀಮಂತ ಕಣೆ, ಶ್ರೀಮಂತ. ಮುಂದೆ ಹೆಂಗ್ ನೋಡ್ಕಂತಾನೆ ಅಂದ್ರೆ ಹಂಗೆ ನೋಡ್ಕಂತಾನೆ ನೋಡೋ. ಈಗಲೇ ಹೇಳಿದ್ದೀನಿ, ಜಾಸ್ತಿ ಏನ ಉತ್ತರ ಮಾಡಿ ನನ್ನ ಲವ್ವರು ಹಳೆ ಲವ್ವು ಅಂತ ಏನ ಓದೋ ನಡಿಯಕ್ಕೆ ಕಾಲಿರಬಾರ್ದು. ಹಂಗೆ ಮುರಿದ್ಬಿಟ್ಟು ಮೂಲೆ ಕೂರಿಸ್ಬಿಡ್ತೀನಿ. ಏನೇ ಗೊತ್ತೈತೆ ನಿಂಗೆ ಶಿವ ಬಗ್ಗೆ? ಏನೇ ಗೊತ್ತೈತೆ? ಅವನಂತ ಅಪ್ರಂಜಿ ಎಲ್ಲಿ ಹುಡಿಕೊಂಡಿದ್ರು ಸಿಗಲ್ಲ. ನನಗೆ ಅವತ್ತಿಂದನೂ ಶಿವ ಅಂದ್ರೇನೆ ಇಷ್ಟ. ಅವನಿಗೆ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅಮ್ಮು ಅಕ್ಕಂಗೂ ಹತ್ರ ಮಾತಾಡೋದೊಂದು ಬಾಕಿ ಐತೆ. ಆದಷ್ಟು ಬೇಗ ಹೋಗ್ಬಿಟ್ಟು ಅಮ್ಮು ಅಕ್ಕನ ಹತ್ರ ಮಾತಾಡ್ಕೊಂಡು ಬಂದು ನೀವಿಬ್ರು ಮದುವೆ ಫಿಕ್ಸ್ ಮಾಡ್ತೀನಿ. ಅಲ್ಲಿ ತನಕ ಮನೆ ವಸ್ತು ದಾಡಿ ಈಚೆ ಕಡೆಗೆ ಹೋದೋ ಹೇಳಿದ್ನಲ್ಲ, ಕಾಲು ಕೈ ಮುರಿದು ಬಿಡ್ತೀನಿ. ನಿಮ್ಮ ಅಪ್ಪನ ಹತ್ರ ಏನಾನ ಈ ವಿಷಯ ನಾನು ಹೇಳಿದೆ ಅಂದರೆ ನಿನ್ನ ಕತೆ ಬೇರೆನೇ ಆಗಿರ್ತದೆ. ಬಾಯಿ ಮುಚ್ಕೊಂಡಿದ್ದೀನಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಗಡೆಗೆ ಹೋಗು. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ ಮದುವೆ ಆಗೋ ತನಕ. ಹೋಗು. ಈ ಥರ ಬಲವಂತವಾಗಿ ಮದುವೆ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲಮ್ಮ. ಇಷ್ಟ ಆಗಲಿಲ್ಲ ಅಂದರೆ ಹಂಗೆ ಬಿದ್ದಿರು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಹೋಗಿ ಒಳಗಡೆ. ಮುಂದೆ ಹೋಗ್ತಾ ಇಷ್ಟ ಆಗ್ತೈತೆ. ಏನಾಯ್ತು ಲಕ್ಷ್ಮಿ? ಯಾಕೆ ಇಬ್ರು ನಡುವೆ ಹಿಂಗೆ ಕಿತ್ತಾಡ್ತಿದ್ದೀರಾ? ನೋಡಜ್ಜಿ, ನಾನು ಹೊರಗಡೆ ಹೋಗ್ತೀನಿ ಅಂತಂದ್ರೆ ಬ್ಯಾಡ ಅಂತ ಹೇಳ್ತಾ ಇದ್ದೆ. ಅಯ್ಯ, ಯಾರನ್ನ ಒಬ್ರು ಮಾತಾಡ್ರಿ. ಅದ್ಬಿಟ್ಬಿಟ್ಟು ಯಾಕೆ ಅಂತ ಕೇಳಿದ್ರು ಸುಮ್ಕಿದ್ರೆ ಅದ್ ಏನಾಯ್ತವ ನಿನ್ ಕಿವಿಗೆ? ಕೇಳಿಸ್ಕೊಂಡಿದ್ದಂಗ ಆಗ್ಬಿಟ್ಟೈತಲ್ಲ. ಏನೋ ಕಿವಿ ನೋವಾ? ಹಂಗಾರೆ ಪಂಡಿತ್ರ ಹತ್ರ ಹೋಗ್ಬಿಟ್ಟು ತೋರ್ಸ್ಕೋಬೇಕಿತ್ತಾನೆ. ಅಮ್ಮ, ನಿನ್ ಕಿವಿಗೆ ಏನಾಯ್ತು? ಅದೇನ ನನಗೂ ಕೇಳಿಸ್ತಾ ಐತೆ. ಕಿವಿ ನೋವಿಗೆ ಅದ್ ಎಂತದ ಎಣ್ಣೆ ಕೊಡ್ತಾರೆ ಬುಟ್ಕೊಳಕ್ಕೆ. ಅದು ಹೋಗ್ಬಿಟ್ಟು ತಗೊಂಡು ಬುಟ್ಕೊಳಕ್ ಹೇಳು. ಎಲ್ಲೇ ಅಲ್ಕೊಂಡೋಗಿದ್ದೆ ನಿನ್ ಕಿವಿ ಎಲ್ಲ ಹಾಳು ಮಾಡ್ಕೊಳಕ್ಕೆ? ಎಲ್ಲೋಗಿದ್ದೆ? ಹೋಗಿ ಈ ಜಿತ್ತಾಗ ನನ್ ಕಷ್ಟ ಹೇಳ್ಕತ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಮ್ಮ, ನನ್ನ ಕಿವಿಗೇನು ಆಗಿಲ್ಲ. ನಿನ್ ಕಿವಿಗೇನಾಯ್ತು? ಲೇ ಕಾವ್ಯ, ಯಾಕೆ ಒಳಗಡೆ ಕೊಂಡೋಗ್ಬಿಟ್ಟೆ? ಬಾಯಿಚೆ ಕಡಿಕೆ ಹೋಗನ್ ಬಾ. ಆ ಪಂಡಿತರು ಎಣ್ಣೆ ಕೊಡ್ತಾರೆ ಕಿವಿಗೆ ಹಾಕೊಳಕ್ಕೆ. ಅದನ್ನ ಬಿಟ್ಕೊಂಡ್ರೆ ಎಲ್ಲನೂ ಮೇಲಾಯ್ತದೆ. ಬಾಯಿತ್ಲಾಗೆ ಸರ್ನ ಬಾ. ಒಳ್ಳೆ ಕತೆ ಐತಲ್ಲ ನಮ್ಮಮ್ಮಂಗೆ. ನಮ್ಮಮ್ಮನ ಕಿವಿ ಏನಾಯ್ತು ಇದ್ದಕ್ಕಿದ್ದಂಗೆನೇ? ಬಾರೆ ಈಚೆ ಕಡಿಕೆ. ಈಗಲೇ ಯಾರನ್ನೂ ಒಳ್ಳೆ ಸಂಬಂಧ ಗೊತ್ತಿಲ್ಲ ನಿಂಗೆ. ನೀನು ಹಿಂಗೆ ನಿನಗೆ ಕಿವಿ ಕಿವುಡ ಮಾಡ್ಕೊಬಿಟ್ರೆ ಆಮೇಕಿಂದ ಯಾವ ಸಂಬಂಧ ತಾನೇ ನೀ ಬಂದ್ಬಿಡ್ತದೆ ನಿನಗೆ. ಕುಣ್ಕೊಂಡು ಬಾ, ಮೊದ್ಲು ಕಿವಿ ಸರ್ ಮಾಡ್ಕ. ಓ, ಏನೋ ಒಳ್ಳೆ ಸಂದಕ್ಕಿರ ಮನೆ ಕೊಟ್ಬಿಟ್ಟು ಮದುವೆ ಮಾಡೋಣ ಅಂತ ಅನ್ಕೊಂಡ್ರೆ ಇದೊಳ್ಳೆ ಫಜೀತಿ ಆಯ್ತು. ನಮ್ಮ ಅಮ್ಮನ ಕಿವಿ ಯಾವಾಗಿಂದ ಹೊಂಟೋದ್ವಪ್ಪ? ಒಂದು ಗೊತ್ತಾಯ್ತಿಲ್ವಲ್ಲ. ಯಪ್ಪ, ಆ ದೇವರು ನಿನ್ನ 100 ಕಾಲ ಸಂದಕ್ಕಿಕ್ಕಿರ್ಲಿ ಕಣಪ್ಪ, 100 ಕಾಲ ಸಂದಕ್ಕಿಕ್ಕಿರ್ಲಿ. ಈಗ ಅಂತೂ ಇಂತೂ ಆಸ್ಪತ್ರೆಗೆ ಹೋಗಕ್ಕೆ ದುಡ್ಡು ಇಲ್ದಿದ್ದಕ್ಕೆ ಹೆಂಗೋ ಅತ್ಲಾಗೆ ಹೊಂದಿಸ್ಬಿಟ್ಟು ದುಡ್ಡಂತೂ ಹೆಂಗೋ ಕಣಪ್ಪ. ನನ್ನ ಮೊಮ್ಮಗಳು ಇವಾಗ ಭಾಳ ಸಂದಕೊಳ್ಳಿ ಕಣಪ್ಪ. ನಿಂಗೆ ದೇವ್ರು ಒಳ್ಳೇದು ಮಾಡಲಿ. ಅಯ್ಯೋ ಅಜ್ಜಿ, ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಏನೋ ಒಬ್ರು ಕಷ್ಟದಾಗ ಅವರಂಗೆ ಸಹಾಯ ಮಾಡಿದಂಗೆ ಇರೋಕ್ಕಾಯ್ತದ? ನಾನು ಸಹಾಯ ಮಾಡಿದ್ದೀನಿ. ಏನು ಸಹಾಯ ಮಾಡ್ರು ಪಾಪ, ಎಲ್ಲ ಶಿವಕ್ಕೆ ಸೇರ್ಕೋಬೇಕು. ಅಯ್ಯೋ, ಎಷ್ಟು ಒಳ್ಳೆಯವನಲ್ವಾ? ಅಲ್ಲ, ಇವನ್ ಸಹಾಯ ಮಾಡಿಬಿಟ್ಟು ಎಲ್ಲ ಶಿವಂಗೆ ದೇವ್ರಿಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾವನಲ್ಲ. ಆ ಶಿವಂಗುನು ನನ್ನಿಂದ ಭಾಳ ಧನ್ಯವಾದ ಅಂತ ಹೇಳ್ಬಿಡಪ್ಪ. ಹೇಳ್ತೀನಿ ಬಿಡಿ ಸಿಕ್ಕಿದಾಗ. ಸೋ ಫನ್ನಿ ಅಲ್ಲಡು, ದೇವ್ರು ಸಿಕ್ಕಿದಾಗ ಹೇಳ್ತೀನಿ ಅಂತ ಹೇಳ್ತಾ ಇರೋದು. ತುಂಬ ಒಳ್ಳೆಯವನು, ಹಾರ್ಟ್ಫುಲಿ ತುಂಬ ಒಳ್ಳೆಯವನು ಅಂತ ಅನ್ನಿಸ್ತೈತೆ ನನಗಂತೂ. ಯಾಕೋ ಇತ್ತೀಚೆಗೆ ಇವನ ಮೇಲೆ ತುಂಬಾ ಇಷ್ಟ ಆಗ್ತಾಯಿದೆ. ಇವನಂದರೆ ಏನೋ ಒಂಥರ ಖುಷಿ. ನಾನೇನಾದ್ರೂ ಇವನ್ನ ಲವ್ ಏನಾದರೂ ಮಾಡ್ತಾಯಿದ್ದೀನಾ? ಈ ಹಳ್ಳಿ ಬಿಟ್ಟು ಹೋಗೋಷ್ಟೊತ್ತಿಗೆ ಗ್ಯಾರಂಟಿ ಲವ್ ಮಾಡ್ತೀನಿ ಅಂತ ಅನ್ನಿಸ್ತೈತೆ. ಏನೇ ಹೇಳು, ಇಂಥ ಒಳ್ಳೆ ಮನುಷ್ಯನ ನಾನು ಎಲ್ಲೂ ನೋಡೇ ಇಲ್ಲ. ಅದೇ ಇವನ ಜೊತೆ ಅವನಲ್ಲ, ನನ್ನ ಮಗ ಶಿವು ಎಷ್ಟು ಕಾಟ ಕೊಡ್ತಾನೆ. ಯಾವಾಗೂ ಸಿಡೋಕೆ ಮೂತಿ ಸಿದ್ಧ ಇದ್ದಂಗೆ ಇರ್ತಾನೆ. ಇವನ ಥರ ಅಲ್ವೇ ಅಲ್ಲ. ಇವನು ಎಷ್ಟು ಚೆನ್ನಾಗಿ ಸಹಾಯ ಮಾಡ್ಕೊಂಡು ಮಾತಾಡ್ತಾನೆ. ಸರಿ ಬಿಡಜ್ಜಿ, ಜಾಸ್ತಿ ಹೊಗಳೋದೇನು ಬೇಡ. ನೀವು ಹೋಗಿರಿ. ಹೆಂಗೋ ನಿಮ್ಮ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಕಣಪ್ಪ, ಆಯ್ತು. ನಾನು ಇನ್ನು ಬರ್ತೀನಿ. ಹಾಂ, ಸರಿ ಆಯಿತು. ಯಾರ್ದು ದುಡ್ಡು ಎಲ್ಲ ಮುಂಜ್ ಜಾತ್ರೆ. ಅಂತೂ ಇಂತೂ ಶಿವು ಕೊಟ್ಟಿದ್ದಕ್ಕೆ ನನ್ನನ್ನು ಹೊಗಳ್ತಾವ್ರೆ. ಹೊಗಳ್ರಿ. ಹಾಯ್. ಓ ಹಾಯ್.
ನೀವು ತುಂಬ ಒಳ್ಳೆಯವರು. ನೀವಂತೂ ಅಜ್ಜಿಗೆಲ್ಲ ಎಷ್ಟೊಂದು ಸಹಾಯ ಮಾಡಿದ್ದೀರಾ. ಅಜ್ಜಿ ಬಂದ್ಬಿಟ್ಟು ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ರು. ನಿಮ್ಮಂಥವ್ರು ಇವಾಗ ಭೂಮಿ ಮೇಲೆ ತುಂಬಾ ಕಡಿಮೆ ಜನ ಇರೋದು ಗೊತ್ತಾ. ನಿಮ್ಮಂಥವ್ರು ಇರೋದ್ರಿಂದನೇ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತಾ ಇರೋದು. ನೀವು ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಒಬ್ಬೊಬ್ರು ಎಷ್ಟು ಕೋಟಿ ದುಡ್ಡಿದ್ರು ಸಹಾಯನೇ ಮಾಡಲ್ಲ, ನಮ್ಮ ಅಮ್ಮನ ಥರ ಯಾರು ಸಹಾಯನೇ ಮಾಡಲ್ಲ. ಆದರೆ ನೀವು ನೋಡಿ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ. ಇವಳೇನು ಈ ತಿರ್ಬೋಕಿ ನನ್ನ ಮಗನ ಜೊತೆ ಏನು ಮಾತಾಡ್ತಾವಳೆ. ಅಯ್ಯೋ ಬಿಡಿ, ತುಂಬ ಹೊಗಳ್ತಾ ಇದ್ದೀರಾ ನೀವು. ಅಯ್ಯೋ ಹೊಗಳೋದೇನಿದೆ, ನೀವು ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ ಇದ್ದೀರಲ್ಲ ಅದು ಕೇಳಿದೆ ಅಷ್ಟೇನೆ. ಅದು ನಿಮ್ಮನ್ನೇನು ಕೇಳಬೇಕಿತ್ತು. ಹಾಂ ಕೇಳಿ, ಪರವಾಗಿಲ್ಲ. ಏನೋ ಶೂಟಿಂಗ್ ಮಾತಾಡ್ತಾವ್ರೆ ಅನ್ನಿಸ್ತೈತೆ. ಬೇಬಿ, ಈ ಹಳ್ಳಿಯಿಂದ ಯಾವಾಗ ನಾವು ವಾಪಸ್ ಹೋಗೋದು? ಈ ಕಚ್ಚಡ ಹಳ್ಳಿನಾಗ ನನಗಂತೂ ಇರೋಕ್ಕಾಗ್ತಾ ಇಲ್ಲ, ಇರಿಟೇಷನ್ ಆಗ್ತಾಯಿದೆ. ಛೇ, ನಾನು ಹೆಂಗೋ ರಾಣಿ ಥರ ಇದ್ದೆ, ಇವಳು ಶೂಟಿಂಗ್ 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 ಅಂತ ಕರ್ಕೊಂಡೇ ಬಂದ್ಬಿಟ್ಲು ಸುಮ್ಮನೆ. ನಿಮಗೆ ಲವ್ವರ್ ಏನಾದರೂ ಇದ್ದಾರಾ? ಅಯ್ಯೋ, ಇದ್ಯಾಕೆ ಈ ಥರ ಕೇಳ್ತಾ ಇದ್ದೀರಾ? ನೋ 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 ನೋ, ನನಗಂತೂ ಯಾರೂ ಇಲ್ಲಪ್ಪ ಲವ್ವರು. ನಾನು ಸ್ಟಿಲ್ ಸಿಂಗಲ್ ಗೊತ್ತಾ. ಹೋ ಹೌದಾ, ನಾನು ಅಷ್ಟೇ, ಇಲ್ಲಿ ತನಕ ಯಾರನ್ನೂ ಲವ್ವೇ ಮಾಡಿಲ್ಲ. ಅಯ್ಯೋ, ಈ ಲವ್ವು ನೋವು ಎಲ್ಲ ಯಾಕೆ ಬೇಕು? ಅಲ್ಲಿ ನೋಡಿ, ನಿಮ್ಮಮ್ಮ ಯಾಕೋ ಗುರ 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 ಅಂತ ನೋಡ್ತಾವ್ರೆ. ಹೋ, ಮಮ್ಮಿ ಹಾಗೆ ಬಿಡಿ, ಸ್ವಲ್ಪ ಕೋಪ ಜಾಸ್ತಿ. ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ. ಅದಕ್ಕೆ ಅವ್ರು ಆ ಥರ ಗುರ ಗುರ ಅಂತ ನೋಡ್ತಾವ್ರೆ. ಆದಷ್ಟು ಬೇಗ ಶೂಟಿಂಗ್ ಮುಗಿಸಿ. ಖಂಡಿತ ಖಂಡಿತ ಮುಗಿಸ್ತೀನಿ. ಹಾಂ, ತುಂಬ ಥ್ಯಾಂಕ್ಸ್. ನಿಮ್ಮ ಹತ್ರ ಏನೋ ಹೇಳೋಣ ಅನ್ಕೊಂಡೆ, ಲಾಸ್ಟ್ ಡೇ ಶೂಟಿಂಗಲ್ಲಿ ಹೇಳ್ತೀನಿ. ಸರಿ ಸರಿ. ಬೇಬಿ ಬೇಬಿ, ಏನಮ್ಮ? ಅದೇನೇ ಶೂಟಿಂಗು ಶೂಟಿಂಗು ಶೂಟಿಂಗ್ ಅನ್ಕೊಂಡು ತಲೆ ಕೆಡಿಸ್ತಾ ಇದೆಯಾ ನೀನಂತೂ. ಆ ಶೂಟಿಂಗ್ ಮಾಡಲಿಲ್ಲ, ಮುಗಿಲಿಲ್ಲ. ಇದೇನೇ ತಲೆ ಕೆಡಿಸಂಥದ್ದು ನೋಡೆ. ನನಗೆ ಹಳ್ಳಿನಾಗಿರೋಕ್ಕೆ ಇಷ್ಟನೇ ಆಗ್ತಾ ಇಲ್ಲ, ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನೀನು ಮೂವಿ ಮಾಡೋದು ಬೇಡ, ಏನು ಬೇಡ, ಯಾವ ಫಿಲಮೂ ಬೇಡ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡೋಣ ಅನ್ನಿಸ್ತೈತೆ. ಬಾರೆ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡೋಣ. ಅಯ್ಯೋ ಅಮ್ಮ, ಈಗ ತಾನೇ ಎಲ್ಲ ಶುರುವಾಗ್ತೈತೆ. ಏನು ಹೇಳ್ತಿದ್ಯಾ? ಇಲ್ಲ, ಈಗ ತಾನೇ ಮುಗ್ದೋಗ್ತೈತೆ ಶೂಟಿಂಗು. ಇನ್ನೇನು ಹೋಗೋಣ ಬಿಡಮ್ಮ. ಬೇಗ ಬೇಗ ಹೊರಡಬೇಕು. ಸರಿನಮ್ಮ, ಆಯಿತು. ನಿಂಗೆ ಹಳ್ಳಿ ಅಂದರೆ ಇಷ್ಟ ಇಲ್ಲ, ಇಲ್ಲಿ ಇರೋಕ್ಕೆ ನಿನ್ಗೆ ಇಷ್ಟನೂ ಇಲ್ಲ. ಆದಷ್ಟು ಬೇಗ ಹೋಗ್ಬೇಕು ಅಷ್ಟೇ ತಾನೇ. ಸರಿ ಬಿಡು, ಆದಷ್ಟು ಬೇಗನೆ ಶೂಟಿಂಗ್ ಮುಗಿಸ್ಕೊಂಡು ಹೊರಟೋಗ್ಬಿಡೋಣ. ಏನಿಲ್ವಲ್ಲ, ನೀನಂತೂ ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲೂ ಕರ್ಕೊಂಡೇ ಹೋಗಲ್ಲ. ಇವಾಗಾದರೂ ಓಡಾಡ್ಕೊಂಡು ಇರ್ತೀನಿ ಬಿಡು. ಸರಿ, ಬಾ ಹೋಗೋಣ. ನಮ್ಮಮ್ಮ ಎಲ್ಲೋದ್ರೂ ಬಿಡಲ್ಲ. ಮನೆ ಹತ್ರ ಹೋಗಿರ್ತೀನಿ. ಹಾಂ ಓಕೆ ಓಕೆ. ಇವಳು ಯಾಕೆ ಇವತ್ತು ಇಷ್ಟು ಓವರಾಗಿ ಮಾತಾಡ್ತಾವಳಲ್ಲ? ಬೇಗ ಫಿಲಮ್ ಮುಗಿಸ್ಕೊಡ್ಲಿ ಅಂತ ಅನ್ನಿಸ್ತೈತೆ. ಮಗ, ಆಸ್ತಿ ಪತ್ರ ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಣ. ಇನ್ನೇನಿದ್ರು ಸೈನ್ ಹಾಕ್ಸ್ಕೊಳ್ಳೋದೊಂದೇ ಬಾಕಿ ನೋಡು. ಅವ್ರನ್ನ ಒಂದು ಲೈನಾಗಿ ಇಕ್ಕಿರು, ನೀಟಾಗಿ ಸೈನ್ ಹಾಕ್ಸ್ಕೊಂತೀನಿ ಎಲ್ಲಾನು. ಅಯ್ಯೋ, ಇಕ್ಕಳದೇನು ಕಣ, ಆರಾಮಾಗಿ ಮಾಡಿಸ್ಕೊಬೋದು ಬಿಡು, ಅದ್ರಾಗೇನಿದ್ದಿಲ್ಲ. ಹಾಗೇನೆ ನೀನು ಅಜ್ಜಿ ಮೊಮ್ಮಗಳು ಹುಷಾರಿಲ್ಲ ಅಂದಿದ್ದಕ್ಕೆ ಒಂದು 5,000 ಕೊಟ್ಬಿಟ್ಟು ಸಹಾಯ ಮಾಡಿದ್ದಲ್ಲ. ಆ ಅಜ್ಜಿ ಅಂತ ಬಂದ್ಬಿಟ್ಟು ನನಗೆ, ಅಯ್ಯೋ ನಿಮ್ಗೆ ಹೊಟ್ಟೆ ತಣ್ಣಗಿರ್ಲಪ್ಪ, ನಿಂಗೆ ಒಳ್ಳೇದಾಗ್ಲಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಇಷ್ಟುದ್ದ ಹೇಳ್ಬಿಟ್ಟು ಹೋಯ್ತು. ಅದನ್ನ ಇವಳವಳಲ್ಲ ಪಾರು ಕೇಳಿಸ್ಕೊಂಡ್ಬಿಟ್ಟು, ಅಯ್ಯೋ ನೀವೆಷ್ಟು ಒಳ್ಳೆ ಕೆಲಸ ಮಾಡ್ತೀರಾ, ಹಾಗೆ ಹೀಗೆ ಅಂತ ನುಲ್ಕೊಂಡು ಬಂದು ಒಂಥರ ಮಾತಾಡೋದು ಕಣ. ನಾನು ನಾವು ಹಂಗೇನೇ ಒಂಥರ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಬಿಟ್ಟತ್ತ ಸುಮ್ಮನೆ ಕಳಿಸ್ದೆ. ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡ್ಬಿಡ್ಬೇಕು ಕಣ. ಅಯ್ಯೋ ಮಾಡೋಣ ಬಿಡು, ಏನು ತಲೆ ಕೆಡಿಸ್ಕೊಬೇಡ. ಎಲ್ಲ ರೆಡಿ ಮಾಡಿದ್ದೀನಿ. ಸೈನ್ ಹಾಕ್ಸ್ಕೊಳ್ಳೋದೊಂದು ಬಾಕಿ, ಅದು ಬೇರೆ ಥರನೇ ಸೈನ್ ಹಾಕ್ಸ್ಕೋಬೇಕಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಹಾಂ, ನಿನಗೇನು ಸಹಾಯ ಬೇಕೋ ಅಷ್ಟು ಸಹಾಯನೂ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈ ವಿಷಯ ಅಮ್ಮಂಗೆ, ಅತ್ತೆಗೆ, ಮಾವಂಗೆ ಯಾರಿಗೂ ಗೊತ್ತಿಲ್ಲ. ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಿಂಗೆ ಸೀಕ್ರೆಟಾಗಿ ಮೇಂಟೈನ್ ಮಾಡ್ಕೊಳ್ಳೋಣ. ಮಗ, ಇವಾಗ ಆಸ್ತಿ ಎಲ್ಲನೂ ಯಾರ ಹೆಸರು ಮಾಡಿಸ್ತೀಯಾ? ಈ ಅಮ್ಮನ ಕಡೆಯಿಂದ. ಇನ್ನೇನು ಮಾಡ್ತೀನಿ, ನನ್ನ ಹೆಸರು ಮಾಡಿಸ್ಕೊಂಡು ಆಮೇಲೆ ಹಂಗೇನೆ ಅತ್ತೆ ಮಾವನ ಹೆಸರು ಕೊಟ್ಬಿಡ್ತೀನಿ. ಯಾಕಂದರೆ ಸೈನು ಅದು ಇದೆಲ್ಲ ಬೇಕಾಗ್ತಿತ್ತಲ್ವಾ, ಎಲ್ಲ ಓಡಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಹೆಸರು ಮಾಡಿಸ್ಕೊಂಡು ಆಮೇಲೆ ಸರ್ಪ್ರೈಸಾಗಿ ಕೊಟ್ಬಿಡ್ತೀನಿ ಅತ್ತೆ ಮಾವನ ಹೆಸರಿಗೆ. ಒಳ್ಳೆ ಕೆಲಸನೇ ಮಾಡ್ತಾ ಇದೆಯಾ ಬಿಡಪ್ಪ. ಅಲ್ಲ ಕಣ, ನಿನ್ನ ಹೆಸರುನಾಗಿದ್ರೇನು ಅವ್ರ ಹೆಸರುನಾಗಿದ್ರೇನು ನೀನು ಇಷ್ಟು ಕಷ್ಟಪಟ್ಬಿಟ್ಟು ಆಸ್ತಿ ಪಡ್ಕೊಂತ ಇದೆಯಾ. ಸುಮ್ಮನೆ ಆರಾಮಾಗಿ ನೀನು ನಿಮ್ಮ ಅತ್ತೆ ಮಾವಂಗೆ ಯಾಕೆ ಕೊಡ್ತೀಯಾ? ನೀನೇ ಇಟ್ಕೋಬೋದಲ್ವಾ? ಇಲ್ಲ ಕಣ, ನಮ್ಮ ಅತ್ತೆ ಮಾವ ಪಾಪ ತುಂಬಾ ಕಷ್ಟಪಟ್ಟು, ತುಂಬಾ ಆಸೆ ಪಟ್ಬಿಟ್ಟು, ತುಂಬಾ ಇದು ಮಾಡಿಬಿಟ್ಟವ್ರೆ. ಅವ್ರಿಗಲ್ವ ಮೋಸ ಆಗಿರೋದು. ಅದಕ್ಕೆ ಅಮ್ಮಂಗೂ ಸಿಗ್ತೈತೆ, ಅವ್ರಿಗೂ ಸಿಗ್ತೈತೆ. ಇಬ್ಬರಾಗ ಯಾರನ್ನ ತಗೊಳ್ಳಿ, ನನಗೇನು ಬೇಜಾರಿಲ್ಲ. ಅದಕ್ಕೆ ಕೊಟ್ಬಿಟ್ಟು ಹ್ಯಾಪಿಯಾಗಿ ಇದ್ಬಿಡ್ತೀನಿ. ಇನ್ನೇನು ಆ ಕಾವ್ಯಂದೊಂದು ಮದುವೆ ಮಾಡ್ಬೇಕು ಅಷ್ಟೇನೆ. ಅತ್ತೆ ಕಾವ್ಯಂದೊಂದು ಮದುವೆ ಮಾಡಿಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿ ಅವರು ಇರ್ತಾರೆ, ನಾವು ಇರ್ಬೋದು. ನೀನೇನು ಹೇಳು. ಆಮೇಲೆ ನಾನು ನೀನು ಯಾವ್ದಾರ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ನೆಮ್ಮದಿಯಾಗಿ ಊರಾಗೆ ನೀನೇ ರಾಜ, ನಾನೇ ಮಹಾರಾಜ, ನನಗೆ ಆರಾಮಾಗಿ ಇದ್ಬಿಡ್ಬೋದು ನೋಡು. ಏನಂತೀಯಾ? ಸರಿಯಾಗಿ ಹೇಳ್ದೆ ಕಣೋ.